ಪತ್ರಿಕಾ ಸ್ನೇಹಿತರಿಗೆ ಪತ್ರಿಕೆಯ ಸಂಬಂಧಿತವಾದಂತಹ ಸಂದೇಶವನ್ನ ನಿಮ್ಮ ಮೂಲಕ ಉಳಿದ ತಾಲೂಕಿನ ರೈತಾಪಿ ಕುಟುಂಬ ವರ್ಗದವರಿಗೆ ನೀರಿನ ಮಳೆಯ ಅಭಾವದ ಕೊರತೆಯ ಹಿನ್ನೆಲೆಯಲ್ಲಿ ನಾನೊಬ್ಬ ತಾಲೂಕಿನ ಶಾಸಕನಾಗಿ ರೈತರಿಗೆ ಪ್ರಿವೆಂಟಿವ್ ಮೆಷರ್ಸ್ ಅಂತಾರೆ, ಏನಂತ ಕನ್ನಡದಲ್ಲಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು, ಅವ್ರ ಜೊತೆ ನಿಲ್ಲಬೇಕು ಅಂತ ಹೇಳಿ ನಾನು ವಿಶೇಷವಾಗಿ ನಮ್ಮ DKS ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವ್ರ ಜೊತೆ ಈ ಒಂದು ಮಳೆಯ ಅಭಾವದ ಹಿನ್ನೆಲೆಯಲ್ಲಿ ನಿಲ್ಲಬೇಕು ಅಂತ ಹೇಳಿ ನಾನು ಸ್ವತಃ ನಮ್ಮ ಅಖಿಲ ಪೂರ್ವ ಸಂಸದರಾದ DK ಸುರೇಶ್ ಸಾಹೇಬರು ಮತ್ತು ನಾನು ಸೇರಿ ಇವತ್ತು ಈ ಒಂದು ನಿರ್ಧಾರವಾಗಿ ಬಂದಿದೆ. ಮೊದಲನೇದಾಗಿ ನಿಮಗೆ ರಿಪೋರ್ಟ್ ಪ್ರಕಾರ ಈ ಒಂದು ಮಳೆಯ ಸೀಸನ್ ಅಲ್ಲಿ ಉಳಿದ ತಾಲೂಕಿಗೆ 27% ಅಷ್ಟು ಶೇಕಡವಾರು ಮಳೆ ಕೊರತೆ ಆಗಿರೋದನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ತಿಂಗಳು ಮತ್ತು ಹಿಂದಿನ ತಿಂಗಳು 85% ಅಷ್ಟು ಕೊರತೆ ಆಗಿದೆ. ನಾನು ರೈತರಿಗೆ ಮತ್ತೊಮ್ಮೆ ಅವರಿಗೆ ಅರಿವು ಮೂಡಿಸಿ ಅವರ ಜೊತೆ ಇರೋಂಥ ಸವಲತ್ತುಗಳಲ್ಲಿ ಯಾವ ರೀತಿ ಜಾಣತನದಲ್ಲಿ ನಾವು ಇದರಿಂದ ಈ ಕಷ್ಟಪಡಿದ ಈಚೆ ಬರಲಿಕ್ಕೆ ನಾನೊಂದು ಆಲೋಚನೆ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಈ ಮಳೆಯ ಅಭಾವದ ಹಿನ್ನೆಲೆಯಲ್ಲಿ ಬಹಳಷ್ಟು ಜನಕ್ಕೆ ನಾನು ಆಗಲೇ ರೈತರ ಬೀಜವನ್ನ ರಾಗಿ ಬೀಜವನ್ನ ಅವರು ಫಲವನ್ನ ಬಿಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಹೊರಟಿದ್ದೆ. ಆದರೆ ಇವತ್ತು ನನ್ನ ಬಂದಿರೋ ಮಾಹಿತಿ ಪ್ರಕಾರ, ನಮ್ಮ ಅಧಿಕಾರಿಗಳು ಕೊಡ್ತಾರಂತ ಮಾಹಿತಿ ಪ್ರಕಾರ ಕೇವಲ 10% ಮಾತ್ರ ರಾಗಿ ಚೆಲ್ಲಿದ್ದಾರೆ ಅನ್ನೋದನ್ನ ನಾನು ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಸರ್ಕಾರದ ಸವಲತ್ತಲ್ಲಿ ಏನು ಸಬ್ಸಿಡೈಸ್ಡ್ ಇನ್ಶೂರೆನ್ಸ್, ಸಬ್ಸಿಡೈಸ್ಡ್ ಅಂದ್ರೆ ಕನ್ನಡದಲ್ಲಿ ಅಂದ್ರೆ ಸಬ್ಸಿಡೈಸ್ಡ್ ಅಂದ್ರೆ ಸರ್ಕಾರದ ವತಿಯಿಂದ ಸರ್ಕಾರದವರು ತೆಗೆದುಕೊಂಡಿರುವಂತಹ ಹೊರೆ ಹಿನ್ನೆಲೆಯಲ್ಲಿ ಸುಮಾರು 80% ಸರ್ಕಾರದವರು ಕಟ್ಕೊಂಡು ಈ 20% ರೈತರು ಕಟ್ಟೋದ್ರಲ್ಲಿ ಸುಮಾರು 404 ರೂಪಾಯಿ ಒಂದು ಎಕರ್ಗೆ ಇನ್ಶೂರೆನ್ಸ್ ಮಾಡಬೇಕಾದಂತಹ ಸಂದರ್ಭ ಪ್ರತಿ ವರ್ಷ ಇರುವಂತದನ್ನ ರೈತರು ಬಳಕೆ ಮಾಡ್ತಿರ್ಲಿಲ್ಲ. ನಾನೀಗ ಯಾವ ರೀತಿ ನಾನು ಪ್ರತಿಯೊಂದು ಹಂತದಲ್ಲೂ ರೈತರಿಗೆ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಹಿನ್ನೆಲೆಯಲ್ಲಿ ಇವತ್ತು ಹೇಗಾದ್ರೂ ಮಾಡಿ ರೈತರಿಗೆ ಅವರಿಗೆ ನಾನು ಅರಿವು ಮೂಡಿಸೋದು ಮೊದಲನೇದಾಗಿ, ನೀವು ಈ ಒಂದು ಇನ್ಶೂರೆನ್ಸ್ ಆಗಸ್ಟ್ 14ನೇ ತಾರೀಕು ಕೊನೆಯ ದಿನಾಂಕ. ಯಾವತ್ತು? ಆಗಸ್ಟ್ 14ನೇ ತಾರೀಕು ಕೊನೆಯ ದಿನಾಂಕ. ನಾವು ರಾಗಿಗಳನ್ನ ಅಗ್ರಿಕಲ್ಚರ್ ಆಫೀಸಲ್ಲಿ, ಗ್ರಾಮದಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ, ಎಲ್ಲ ಕಡೆ ಧರ್ಮಸ್ಥಳ ಬ್ಯಾಂಕ್ಗಳಲ್ಲಿ ಇವಾಗ ರಾಗಿಗಳನ್ನು ಕೊಡ್ತಾ ಇದ್ದಾರೆ. ಅದು ಉಚಿತವಾಗಿ ಕೊಡ್ತಾ ಇರುತ್ತೆ. ರಾಗಿ ಬೀಜಗಳನ್ನ ನೀವು ತೆಗೆದುಕೊಂಡು ಹೋಗಿ, ಮಳೆ ಬರುತ್ತೋ ಇಲ್ವೋ ಬೇರೆ ಪ್ರಶ್ನೆ, ಆ ರಾಗಿಗಳನ್ನ ಹಾಕುವಂತ ಒಂದು ಪ್ರಯತ್ನ ಮಾಡಬೇಕು. ರಾಗಿ ಚೆಲ್ಲದೆ ಇರಲಿ, ನೀವು ಇನ್ಶೂರೆನ್ಸ್ ಅಲ್ಲಿ ನೀವು ಒಳ್ಳೆ ಬಂದ ತಕ್ಷಣನೇ ಸರ್ಕಾರದವರು 3 ವಾರ ಮಳೆ ಆಗದೆ ಇದ್ದಂತ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ರೈತರಿಗೆ 5,000